ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಉಳಿಯುತ್ತಾ ಇಲ್ಲಿಗೆ ಬಿರುಕು ಬಿದ್ದೋಗಿದೆ. ಈಗಾಗಲೇ ಬಿರುಕು ಮೂಡಿದೆ. ಸೊ ಹೀಗಾಗಿ ಇಲ್ಲಿಗೆ ನಿಂತೋಗುತ್ತಾ, ಹಾಗಾದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಹೇಗೆ, ಅಲ್ಲಿವರೆಗೂ ಮೈತ್ರಿಯನ್ನ ಕಾಪಾಡ್ಕೊಂಡು ಬರ್ತಾರಾ ಅನ್ನುವಂತಹ ಅನುಮಾನ ಸಾಕಷ್ಟು ದಿನಗಳಿಂದಲೂ ಕೂಡ ಇತ್ತು. ಅದೇ ರೀತಿಯಾಗಿ ಅಂದ್ರೆ ಲೋಕಸಭಾ ಚುನಾವಣೆಗೆಂದೇ ಮಾಡ್ಕೊಂಡಿದ್ದಂತಹ ಈ ಮೈತ್ರಿ ಶುರುವಾದಾಗಿಂದಲೂ ಕೂಡ ಎಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಪ್ರತಿಯೊಂದು ವಿಚಾರ ಆಗಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ವಿಚಾರದಲ್ಲಾಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ಸಮನ್ವಯ ಸಮಿತಿ ವಿಚಾರ ಆಗಿರ್ಬೋದು, ಎಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಒಂದು ಒಗ್ಗಟ್ಟು ಅನ್ನೋದೇ ಇರ್ಲಿಲ್ಲ. ಸೊ ಹೀಗಾಗಿ ಮೈತ್ರಿ ಧರ್ಮ ಏನಿದೆಯೋ ಇದನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಬಿಜೆಪಿ ಅವರು ನಮಗೆ ಹೇಳ್ದೇನೆ ಅವ್ರ ಪಾಡಿಗೆ ಅವ್ರು ಹೋರಾಟವನ್ನ ಮಾಡ್ತಾರೆ, ಸದನದಲ್ಲಾಗಿರ್ಬೋದು, ಸದನದ ಹೊರಗಡೆ ಆಗಿರ್ಬೋದು. ಸೊ ಹೀಗಾಗಿ ನಮ್ಗೆ ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಅರಿವಿರೋಲ್ಲ ಅನ್ನುವಂತಹ ಆರೋಪಗಳನ್ನ, ದೂರುಗಳನ್ನ ಹೇಳ್ತಾ ಇದ್ರು ಜೆಡಿಎಸ್ ನಾಯಕರು. ಅದೇ ರೀತಿಯಾಗಿ ಹಾಗಾದ್ರೆ ಬಿಜೆಪಿಯಲ್ಲಿರುವಂತಹ ಎಲ್ಲಾ ಶಾಸಕರಿಗೂ ಜೆಡಿಎಸ್ ಅಲ್ಲಿರುವಂತಹ ಎಲ್ಲಾ ಶಾಸಕರು ಈ ಒಂದು ಮೈತ್ರಿ ಒಪ್ಪಿಗೆ ಇತ್ತ ಅಂತ ಕೂಡ ನಾವು ನೋಡೋದಾದ್ರೆ, ಬಿಜೆಪಿಯಲ್ಲಿ ಕೆಲ ನಾಯಕರು ಎಸ್ ಟಿ ಸೋಮಶೇಖರ್ ಸೇರಿದಂತೆ ಇನ್ನಿತರ ನಾಯಕರಿಗೆ ಈ ಒಂದು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತದ್ದು ಇಷ್ಟ ಇರಲಿಲ್ಲ. ಇದರ ಜೊತೆಗೆ ಜೆಡಿಎಸ್ ನಲ್ಲೂ ಕೂಡ ಕೆಲ ನಾಯಕರಿಗೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತದ್ದು ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಇಬ್ಬರಲ್ಲೂ ಅಂದ್ರೆ 2 ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು. ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರಾಗಿರ್ಬೋದು, ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಾಗಿರ್ಬೋದು, ಇವರು ಕೂಡ ಮೈತ್ರಿಯ ಬಗ್ಗೆ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅವರು ಕೂಡ ಜೆಡಿಎಸ್ ನೊಟ್ಟಿಗೆ ನಾವು ಹೋಗ್ಬೇಕು ಅನ್ನುವಂತಹ ವಿಚಾರವನ್ನ ಎಲ್ಲೂ ಕೂಡ ಅಷ್ಟಾಗಿ ಬಹಿರಂಗವಾಗಿ ಕೂಡ ಹೇಳ್ತಾ ಇರಲಿಲ್ಲ. ಈ ಒಂದು ವಿಚಾರಗಳ ಬೆನ್ನಲ್ಲೇ ಈ ಒಂದು ಅಂದ್ರೆ ಮೈತ್ರಿ ಎಲ್ಲಿವರೆಗೂ ಮುಂದುವರಿಯುತ್ತೆ, ಅಟ್ಲೀಸ್ಟ್ ವಿಧಾನಸಭಾ ಚುನಾವಣೆವರೆಗಾದ್ರೂ ಮುಂದುವರಿಯುತ್ತಾ ಅನ್ನುವಂತಹ ಅನುಮಾನಗಳು ಈಗಿಂದ ಅಲ್ಲ, ಸಾಕಷ್ಟು ದಿನಗಳಿಂದಲೂ ಕೂಡ ಇತ್ತು. ಸೊ ಹೀಗಾಗಿ ಈ ಒಂದು ಅನುಮಾನಗಳ ಮಧ್ಯೆಯೇ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟು ಬಿಜೆಪಿಗೆ ಶಾಕ್ ನೀಡಿದ್ದಾರೆ. ಹೌದು, ಬರೀ ಈ ಒಂದು ಮೈತ್ರಿ ಅಂದ್ರೆ ಸಾಕಷ್ಟು ಬಾರಿ ನಾವು ಪ್ರಶ್ನೆ ಮಾಡಿದಾಗ ಒಂದು ಮೈತ್ರಿ ಬರೀ ಚುನಾವಣೆಗೆ ಅಷ್ಟೇ ಸೀಮಿತನ, ಹೋರಾಟಕ್ಕೆ ಸೀಮಿತವಿಲ್ವಾ, ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಇಲ್ಲ, ನಾವು ತುಂಬಾ ಚೆನ್ನಾಗಿದ್ದೇವೆ, ಅಣ್ಣ ತಮ್ಮಂದಿರ ಹಾಗೆ ಇದ್ದೇವೆ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಿದ್ರು. ಆದ್ರೆ ಇದೀಗ ಆ ಒಂದು ಉತ್ತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದಲೇ ಬಂದಿರುವಂತದ್ದು. ಹೌದು, ಈ ಒಂದು ಮೈತ್ರಿ ಬರೀ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗೆ ಮಾತ್ರ, ಪಟ್ಟಣ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಿರ್ಬೋದು, ಯಾವ್ದ್ರಲ್ಲೂ ಕೂಡ ಈ ಒಂದು ಮೈತ್ರಿ ಇರಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿಯಿಂದ, ತಮ್ಮ ಸ್ವಂತ ಬಲದಿಂದಲೇ ಹೋಗ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಮೈತ್ರಿ ವಿಚಾರದ ಬಗ್ಗೆ ಯಾವ ರೀತಿಯಾದಂತಹ ಅಸಮಾಧಾನ ಹೊರ ಆಗ್ತಾ ಇದ್ದಂತಹ ಮಾಜಿ ಪ್ರಧಾನಿ ದೇವೇಗೌಡ್ರೆ ಮೀಡಿಯಾದವ್ರಿಗೆ ಪ್ರೆಸ್ ಮೀಟ್ ಕರೆದು ಈ ಒಂದು ಹೇಳಿಕೆಯನ್ನ ಕೊಡ್ತಾರಂದ್ರೆ ಈ ಒಂದು ಹೇಳಿಕೆಯಿಂದ ಏನ್ ಇರ್ಬೋದು? ಹಾಗಾದ್ರೆ ಈ ಒಂದು ಹೇಳಿಕೆಗೆ ಕಾರಣ ವಿಜಯೇಂದ್ರ ಅವರ ಆ ಒಂದು ಹೇಳಿಕೆನ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ. ಹೌದು, ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಬಹುಮತ ಪಡ್ಕೊಂಡ ತಕ್ಷಣ ಉತ್ಸಾಹದಲ್ಲಿದ್ದಂತಹ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದಿಂದ 140ಕ್ಕೂ ಹೆಚ್ಚು ಸೀಟನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಹೇಳಿಕೆಯನ್ನ ಒತ್ತಿ ಹೇಳಿದ್ರು ಇದೇ ಬಿಜೆಪಿ ಕಚೇರಿಯಲ್ಲಿ. ಸೊ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲ ಅನ್ನೋದಾದ್ರೆ ಹಾಗಾದ್ರೆ ಜೆಡಿಎಸ್ ಜೊತೆ ಮೈತ್ರಿ ಇರೋದಿಲ್ವಾ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಯಿತು. ಜೆಡಿಎಸ್ ಬಿಜೆಪಿ ಅಂತಾನು ಹೇಳಿಲ್ಲ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು, ಬರೀ ಬಿಜೆಪಿ ಅದರಲ್ಲೂ ಸ್ವಂತ ಬಲ ಅನ್ನುವಂತಹ ಹೇಳಿಕೆಯನ್ನ ಹೇಳಿದ್ರು. ಸೊ ಹೀಗಾಗಿ ಇದರಿಂದ ಏನಾದ್ರೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಪಿತಗೊಂಡ್ರ ಈ ಒಂದು ವಿಚಾರದಲ್ಲಿಯೇ? ಯಾಕಂದ್ರೆ ಪಟ್ಟಣ ಪಂಚಾಯತಿ ಅಂತ ನಾವು ನೋಡೋದಾದ್ರೆ ಸಾಕಷ್ಟು ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿದೆ. ಸೊ ಹೀಗಾಗಿ ಓಕೆ, ಹಾಗಾದ್ರೆ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಗೆ ಅಷ್ಟೇ ಮೈತ್ರಿ ಇರಲಿ, ಪಟ್ಟಣ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಇನ್ನಿತರ ಚುನಾವಣೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೈತ್ರಿ ಇರಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ರ. ಹಾಗಾದ್ರೆ ಅದೇ ರೀತಿಯಾಗಿ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆನೆ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಬಿರುಕು ಶುರುವಾಗಿದೆ. ಹಾಗಾದ್ರೆ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ 2028ಕ್ಕೆ ಬರುವಂತಹ ವಿಧಾನಸಭಾ ಚುನಾವಣೆವರೆಗೂ ಕೂಡ ಈ ಒಂದು ಮೈತ್ರಿ ಉಳ್ಕೊಳ್ಳುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಇದರ ಜೊತೆಗೆ ಎಲ್ಲ ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಬದಲಾವಣೆ ಅಂತ ಸಹ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಇನ್ನೂ 1 ವರ್ಷ ಅವರೇ ಮುಂದುವರಿತಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗ್ತಾ ಇತ್ತು ಆಗಾಗ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ಸ್ಥಾನಮಾನ ಗಟ್ಟಿಯಾಗುವಂತಹ ಹೊತ್ತಲ್ಲೇ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಮೈತ್ರಿ ಧರ್ಮ ಪಾಲನೆಯನ್ನ ಮೀರಿ, ಅಂದ್ರೆ ಆ ಒಂದು ಮೈತ್ರಿ ಧರ್ಮ ಪಾಲನೆಯನ್ನ ಪಾಲಿಸದೆ
ಈ ಒಂದು ಹೇಳಿಕೆಯನ್ನ ಕೊಟ್ಟು ಹೈಕಮಾಂಡ್ ಕೆಂಗಣ್ಣಿಗೆ ಏನಾದ್ರೂ ಗುರಿ ಆಗ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ವಿಜೇಂದ್ರ ಅವರ ಹೇಳಿಕೆ ಈಗಾಗಲೇ ಹೈಕಮಾಂಡ್ ಅಂಗಳ ಕೂಡ ತಲುಪಿದೆ. ಸೊ ಹೀಗಾಗಿ ವಿಜೇಂದ್ರ ಅವರ ಹೇಳಿಕೆಯಿಂದ ತಮಗೆ ಸಾಕಷ್ಟು ಟ್ರಬಲ್ ಉಂಟಾಗುತ್ತಾ, ತಮ್ಮ ಸ್ಥಾನಮಾನಕ್ಕೆ ಏನಾದ್ರೂ ಕುತ್ತಾಗುತ್ತಾ, ಇನ್ನೂ 1 ವರ್ಷ ಮುಂದುವರಿಸಬೇಕು ಅನ್ಕೊಂಡಿದ್ದಂತಹ ಹೈಕಮಾಂಡ್ ಏನಾದ್ರೂ ವಿಜೇಂದ್ರ ಅವರ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ತೆಗೆದುಕೊಂಡು ಬರುತ್ತಾ ಅನ್ನುವಂತಹ ಚರ್ಚೆಗಳು ಸಹ ಮುಂದಾಗ್ತಾ ಇದೆ. ಇದರ ಜೊತೆಗೆ ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇದ್ದಂತೆ ಕಿರಿಯರು, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಸೊ ಹೀಗಾಗಿ ಬೇರೆ ಯಾರನ್ನಾದ್ರೂ ಹಿರಿಯ ನಾಯಕರನ್ನೇ ಮಾಡ್ಬೋದಿತ್ತಲ್ವಾ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ದೇವೇಗೌಡರು ಕೂಡ ಮೊನ್ನೆ ಅದೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವಿಜೇಂದ್ರ ಅವರು ಉತ್ಸಾಹದಲ್ಲಿದ್ದಾರೆ, ಅವರು ಕಿರಿಯರು, ಅವರಿಗೆ ಅನುಭವ ಅಷ್ಟಾಗಿ ಇಲ್ಲ ಅನ್ನುವಂತ ಹೇಳಿಕೆ ಸ್ವತಃ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರ ಬಾಯಲ್ಲೂ ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ಈ ಒಂದು ಹೇಳಿಕೆ ವಿಜೇಂದ್ರ ಅವರಿಗೆ ಸಾಕಷ್ಟು ಟ್ರಬಲ್ ಉಂಟು ಮಾಡುತ್ತಾ ಅನ್ನುವಂತಹ ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.